Everyone, welcome back to Success Coaching Academy. This is Chetan. PGCT, MBA, MCA ರಿಲೇಟೆಡ್ ಪ್ರತಿ ದಿವಸ 2 ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈ ಕ್ವಶನ್ಗಳು ನಿಮ್ಮ ಅಪ್ಕಮಿಂಗ್ PGCT ಎಕ್ಸಾಮ್ಸ್ಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲಾ ಕ್ವಶನ್ಸ್ಗಳನ್ನ ನಾನು ಒಂದೇ ಪ್ಲೇ ಲಿಸ್ಟ್ ನಲ್ಲಿ ಆಡ್ ಮಾಡ್ತಾ ಬರ್ತಾ ಇದ್ದೀನಿ. ನಿಮ್ ಟೈಮ್ ಸಿಕ್ಕಾಗ ವಾಚ್ ಮಾಡ್ತಾ ಹೋಗಿ. ಇವತ್ತಿನ ಮೊದಲನೇ ಕ್ವಶನ್ಸ್ ನೋಡಿ. It is first question related to clock. How many times in a day two hands of a clock coincide? Coincide ಅಂತ ಹೇಳಿದ್ರೆ ಟೂ ಹ್ಯಾಂಡ್ಸ್ ಜೊತೆನಲ್ಲಿ ಇರೋದು ಒಂದ್ ದಿವಸದಲ್ಲಿ ಎಷ್ಟು ಟೈಮ್ ಅಂತ ಕೇಳ್ತಿದ್ದಾರೆ. ಸೊ ಒಂದ್ ಗಡಿಯಾರ ಬರೆಯೋಣ. ದಟ್ ಇಸ್ 12, 6, 3, 9, 1, 2, 4, 5, 7, 8, 10, 11. ಸೊ ನೋಡಿ ಎಷ್ಟು ಸಲ ಕೋಇನ್ಸೈಡ್ ಆಗಿರುತ್ತೆ ಅಂದ್ರೆ ಎಕ್ಸಾಕ್ಟ್ಲಿ 12 ಆಗಿರುತ್ತೆ ಅಂತ ಎಲ್ಲರಿಗೂ ಐಡಿಯಾ ಇರುತ್ತೆ. ದಟ್ ಇಸ್ ಕೋಇನ್ಸೈಡ್ ಅಂತ ಬೋತ್ ಹ್ಯಾಂಡ್ಸ್ ಜೊತೆನಲ್ಲಿ ಬರುವಂತದ್ದು. ಸೊ ನೆಕ್ಸ್ಟ್ 1 5 ಬರುತ್ತೆ, 2 10 ಬರುತ್ತೆ, 3 15, 4 20 ಅಪ್ರಾಕ್ಸಿಮೇಟ್ಲಿ ಬರ್ತಾ ಹೋಗುತ್ತೆ. ಪ್ರತಿ ಗಂಟೆಗೆ ಒಂದೊಂದ್ಸಲ ಬರುತ್ತೆ. ಅಂದ್ರೆ ಫಾರ್ ಎವ್ರಿ 12 hours 12 ಟೈಮ್ಸ್ ಒಂದ್ ದಿವಸದಲ್ಲಿ 24 ಟೈಮ್ಸ್ ಅಂತ ನೀವು ಪಿಕ್ ಮಾಡೋ ಚಾನ್ಸಸ್ ಇರುತ್ತೆ. ಇಟ್ ಡೆಫಿನೆಟ್ಲಿ ರಾಂಗ್. ಕರೆಕ್ಟ್ ಆನ್ಸರ್ ಇಸ್ 22 ಟೈಮ್ಸ್ ಆಗುತ್ತೆ. ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಅಪ್ರಾಕ್ಸಿಮೇಟ್ ಟೈಮ್ಸ್ ನ ಬರೀತಾ ಹೋಗ್ತೀನಿ. ಎಕ್ಸಾಕ್ಟ್ಲಿ ಫಸ್ಟ್ ಟೈಮ್ ಅಟ್ 12 ಅಲ್ಲಿ ಕೋಇನ್ಸೈಡ್ ಆಗಿದೆ. ಸೆಕೆಂಡ್ ಟೈಮ್ ಈಸ್ 1 5 ಅಂತ ಬರೀತೀನಿ. ಥರ್ಡ್ ಟೈಮ್ ಈಸ್ 2 10. ಫೋರ್ತ್ ಈಸ್ 3 15. ಅಪ್ರಾಕ್ಸಿಮೇಟ್ಲಿ ನಾನು ಬರೀತಾ ಇದ್ದೀನಿ, ನಾಟ್ ಎಕ್ಸಾಕ್ಟ್ ಟೈಮ್. 4 20. ಸಿಕ್ಸ್ತ್ ಟೈಮ್ ಈಸ್ 5 25. ಅದೇ ರೀತಿ ಸೆವೆಂತ್ ಟೈಮ್ ಈಸ್ 6:30 ಅರೌಂಡ್. ಏಯ್ತ್ ಟೈಮ್ ಇಸ್ 7:35. Ninth time is 8:40 around. 10th time is 9:45. 11th time is 10:50. ಸೊ ನೀವೇನ್ ಗೆಸ್ಟ್ ಮಾಡ್ತಿದ್ದೀರಾ? 12th time is 11:55 ಅಂತ ಕನ್ಸಿಡರ್ ಮಾಡ್ತೀರಾ. ಇಟ್ ಈಸ್ ನಾಟ್ ಪಾಸಿಬಲ್. ಪ್ರಾಕ್ಟಿಕಲಿ ಇದು ಪಾಸಿಬಲ್ ಇರೋದಿಲ್ಲ. ಸೊ ಒಂದು ಗಡಿಯಾರನ ಕನ್ಸಿಡರ್ ಮಾಡ್ತಾ ಇದ್ದೀನಿ. 12, 6, 3, 9, 1, 2, 4, 5, 7, 8, 10, 11. ಸೊ ಅವರ್ ಹ್ಯಾಂಡು ಆಲ್ಮೋಸ್ಟ್ 12 ಹತ್ರ ಇರುತ್ತೆ. 11:55 ಅಲ್ಲಿ ಆಲ್ಮೋಸ್ಟ್ 12 ಹತ್ರ ಇರುತ್ತೆ. ಮಿನಿಟ್ ಹ್ಯಾಂಡ್ ಮಾತ್ರ 11 ಹತ್ರ ಇರುತ್ತೆ. ಈ ಕೇಸಲ್ಲಿ ಎರಡು ಹ್ಯಾಂಡ್ಸ್ ಕೋಇನ್ಸೈಡ್ ಆಗಿಲ್ಲ. ಸೊ ಹಂಗಾಗಿ ಈ ಕಂಡೀಷನ್ ಲೆಕ್ಕ ಹಾಕಬಾರ್ದು. ಟೋಟಲ್ 12 hours ಅಲ್ಲಿ 11 ಟೈಮ್ಸ್ ಆಗುತ್ತೆ. ಅಂದ್ರೆ ಒಂದ್ ದಿವಸದಲ್ಲಿ 22 ಟೈಮ್ಸ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಈ ತರದ ಕ್ವಶನ್ಗಳು ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಡೆಫಿನೆಟ್ಲಿ ಬರುತ್ತೆ. ಸೊ ಈ ತರದ ಕ್ವಶನ್ ನ ಫೋಕಸ್ ಮಾಡಿ. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ರಿಲೇಟೆಡ್ ಟು ಕೌಂಟಿಂಗ್ ಫಿಗರ್ಸ್. ಇದನ್ನ ಈಸಿಲಿ ಶಾರ್ಟೆಡ್ ಥ್ರೂ ಅನಲೈಸ್ ಮಾಡ್ಬೋದು. ನೋಡಿ, ಒಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ. ಈ ತರ ಶೇಪ್ಸ್ ಏನಾದ್ರೂ ಟ್ರಯಾಂಗಲ್ಸ್ ಕೌಂಟಿಂಗ್ ಕೇಳಿದ್ರೆ ಇದನ್ನ ಮ್ಯಾನ್ಯುಯಲಿ ಕೌಂಟ್ ಮಾಡ್ಬೋದು. 1 2 ಓವರ್ ಆಲ್ 3 ಅಂತ. ಇದಕ್ಕೆ ಟ್ರಿಕ್ ಏನಂದ್ರೆ ಇದ್ರಲ್ಲಿ ನಂಬರ್ಸ್ ಹಾಕಿ ಆಡ್ ಮಾಡಿ. 1 + 2 ಎಷ್ಟಾಗತ್ತೆ? 3 ಆಗತ್ತೆ. ಸೊ ಈ ಶಾರ್ಟ್ ಟ್ರಿಕ್ ನ ಅಪ್ಲೈ ಮಾಡಿದ್ರೆ ನನಗೆ ನೋಡಿ ಇಲ್ಲಿ 1 ಸಿಗತ್ತೆ, 2 ಆಗತ್ತೆ. 1 + 2 3 ಆಗತ್ತೆ. ಸೊ ಇದಿಷ್ಟನ್ನು ಕನ್ಸಿಡರ್ ಮಾಡಿದ್ರೆ 3 ಸಿಗತ್ತೆ. ಅದೇ ರೀತಿ ದಿಸ್ ಸೈಡ್, ಈ ಸೈಡ್ ಕೂಡ ಇದಿಷ್ಟನ್ನು ಕನ್ಸಿಡರ್ ಮಾಡಿದ್ರೆ 1 + 2 3 ಸಿಗತ್ತೆ. 3 + 3 6 ಹೋಗುತ್ತೆ. ಇನ್ನ ನೆಕ್ಸ್ಟ್ ಯಾವ್ದಾವ್ದಿದೆ ಕೌಂಟ್ ಮಾಡೋಣ ನೋಡಿ. ಸೊ ನೋಡಿ, ಇಲ್ಲಿ ಇದನ್ನ ನಾವು ಕಂಬೈನ್ ಮಾಡ್ಬೋದು. ಇದನ್ನ ಕಂಬೈನ್ ಮಾಡಿದ್ರೆ ಇದು ಒಂದಾಗತ್ತೆ, ಇದು ಒಂದ್ ಸಿಂಗಲ್ ಆಗತ್ತೆ, ಅದ್ರ ಜೊತೆಗೆ ಇದು ಒಂದಾಗತ್ತೆ. ಇದ್ರ ಆಪೋಸಿಟ್ ಸೈಡ್ ನೋಡಿದ್ರೆ ಇದು ಒಂದಾಗತ್ತೆ, ಇದನ್ನ ಕಂಬೈನ್ ಮಾಡಿದ್ರೆ ಒಂದಾಗತ್ತೆ. ಸೊ ಈ ಕಡೆ ಟು ಟೋಟಲ್ 4 ಸಿಗತ್ತೆ. ನೆಕ್ಸ್ಟ್ ಸಿಂಗಲ್ ಇಂಡಿವಿಜುವಲ್ ಯಾವ್ದಾವ್ದಿದೆ ಅದನ್ನ ಕೌಂಟ್ ಮಾಡೋಣ. ನೋಡಿ, ಇದು 1 ಆಗತ್ತೆ, ಇದು 2 ಆಗತ್ತೆ. ಬಟ್ ದಿಸ್ ಸೈಡ್ ಇದು ಒಂದಾಗತ್ತೆ, ಇದ್ರ ಆಪೋಸಿಟ್ ಇದು ಒಂದಾಗತ್ತೆ. 1 2 ಅಗೈನ್ 2 ಎಕ್ಸ್ಟ್ರಾ ಆಗುತ್ತೆ. ಸೊ ಟೋಟಲ್ 4 ಎಷ್ಟಾಗತ್ತೆ ಕೌಂಟ್ ಮಾಡಿ. ಸೊ 3 + 3 6, 6 + 4 10, 10 + 4 14. ಫೈನಲಿ ನಮಗೆ 14 ಟ್ರಯಾಂಗಲ್ ಸಿಗುತ್ತೆ. ಸೊ ಈ ತರದ ಕ್ವಶನ್ಗಳು ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಡೆಫಿನೆಟ್ಲಿ ಬರುತ್ತೆ.